ನಮಸ್ಕಾರ. ಈ ವಿವರಣಾತ್ಮಕ ಪ್ರಸ್ತುತಿಗೆ ಸ್ವಾಗತ. ಜೇಮ್ಸ್ ಎಂಬ 72 ವರ್ಷದ ಒಬ್ಬ ಸಂಪೂರ್ಣ ಆರೋಗ್ಯವಂತ ವ್ಯಕ್ತಿಯ ಕಥೆಯೊಂದಿಗೆ ಇಂದಿನ ವಿಷಯವನ್ನು ಶುರು ಮಾಡೋಣ. ಅವರ ಆ ಒಂದು ಮುಂಜಾನೆ ಎಷ್ಟೊಂದು ಪರ್ಫೆಕ್ಟ್ ಆಗಿತ್ತೆಂದರೆ ಎಲ್ಲವೂ ಸರಿಯಾಗಿದೆ ಎಂದೇ ಅನಿಸಿತ್ತು. ಆದರೆ ಕೇವಲ ಕೆಲವೇ ಗಂಟೆಗಳಲ್ಲಿ ಆ ಮುಂಜಾನೆ ಒಂದು ಭೀಕರ ವೈದ್ಯಕೀಯ ತುರ್ತು ಪರಿಸ್ಥಿತಿಯಾಗಿ ಬದಲಾಗಿಬಿಡ್ತು. ಇದು ಹೇಗೆ ಸಾಧ್ಯ? ಬನ್ನಿ ನೋಡೋಣ. ಸಮಯ ಬೆಳಿಗ್ಗೆ 6:15. ಜೇಮ್ಸ್ ಎದ್ದಾಗ ಬಿಪಿ ನಾರ್ಮಲ್ ಆಗಿತ್ತು. ದೈಹಿಕವಾಗಿ ಎಲ್ಲಿಯೂ ಯಾವ ತೊಂದರೆಯೂ ಇರಲಿಲ್ಲ. ಆದರೆ ಸರಿಯಾಗಿ 9:30ಕ್ಕೆ ಅವರನ್ನ ಹಠಾತ್ ಹೃದಯಾಘಾತದಿಂದ ಆಸ್ಪತ್ರೆಗೆ ಸೇರಿಸಬೇಕಾಯಿತು. ಆ ಕೇವಲ 3 ಗಂಟೆಗಳಲ್ಲಿ ನಿಖರವಾಗಿ ಏನಾಯಿತು? ವಿಶೇಷವಾಗಿ 60 ವರ್ಷ ಮೇಲ್ಪಟ್ಟವರಲ್ಲಿ ಮುಂಜಾನೆಯ ಸಮಯದಲ್ಲಿ ಅಡಗಿರುವ, ಆದರೆ ಹೊರನೋಟಕ್ಕೆ ಸ್ವಲ್ಪವೂ ಕಾಣದ ಆ ಭೀಕರ ಹೃದಯ ಸಂಬಂಧಿ ಅಪಾಯಗಳೇನು ಅನ್ನೋದನ್ನ ಈ ಘಟನೆ ನಮ್ಮ ಕಣ್ಣಿಗೆ ಕಟ್ಟುವಂತೆ ತೋರಿಸ್ತದೆ. ಇಲ್ಲೊಂದು ಬೆಚ್ಚಿ ಬೀಳಿಸುವ ಅಂಕಿಅಂಶ ಇದೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯ ನಡುವಿನ ಸಮಯದಲ್ಲಿ ಪ್ರಾಣಾಂತಿಕ ಹೃದಯ ಸಂಬಂಧಿ ಸಮಸ್ಯೆಗಳು ದಿನದ ಉಳಿದ ಸಮಯಕ್ಕಿಂತ 40% ಏರಿಕೆ ಕಾಣ್ತವೆ. ಹೌದು, ಬರೋಬ್ಬರಿ 40%. ಇದರ ಹಿಂದಿರುವ ವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಳೋದು ನಮ್ಮೆಲ್ಲರಿಗೂ ತುಂಬಾನೇ ಮುಖ್ಯ. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಮುಖ್ಯವಾಗಿ 4 ವಿಚಾರಗಳನ್ನು ನೋಡಲಿದ್ದೇವೆ. 1. ಮುಂಜಾನೆಯ ಅಪಾಯದ ವಲಯ. 2. 5 ಮಾರಣಾಂತಿಕ ತಪ್ಪುಗಳು. 3. ನಮ್ಮನ್ನ ಕಾಪಾಡುವ ರಕ್ಷಣಾ ನಿಯಮಾವಳಿ. ಮತ್ತು 4. ಬದುಕಲು ಸಿಗುವ 2ನೇ ಅವಕಾಶ. ಈ ಸಮಸ್ಯೆಗೊಂದು ಖಚಿತವಾದ ಪರಿಹಾರವಿದೆ, ಚಿಂತೆಬೇಡ. ಮೊದಲನೇದಾಗಿ, ಮುಂಜಾನೆಯ ಅಪಾಯದ ವಲಯ. ಕಣ್ಣು ತೆರೆದ ತಕ್ಷಣ ನಮ್ಮ ದೇಹದೊಳಗೆ ನಡೆಯುವ ಆ ದೊಡ್ಡ ಚಂಡಮಾರುತದ ಬಗ್ಗೆ ತಿಳ್ಕೊಳ್ಳೋಣ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ದೇಹವು ಸ್ವಿಚ್ ಹಾಕಿದ ತಕ್ಷಣ ಉರಿಯುವ ಲೈಟ್ ಬಲ್ಬ್ನಂತೆ ಒಮ್ಮೆಲೆ ಆಕ್ಟಿವ್ ಆಗೋದಿಲ್ಲ. ರಾತ್ರಿಯಿಡೀ ತಣ್ಣಗಾಗಿರುವ ಕಾರಿನ ಇಂಜಿನನ್ನು ದಿಢೀರನ್ನೇ ಸ್ಟಾರ್ಟ್ ಮಾಡಿದರೆ ಏನಾಗುತ್ತದೆಯೋ ನಮ್ಮ ದೇಹದ ಪರಿಸ್ಥಿತಿಯೂ ಅದೇ. ಕಾರ್ಟಿಸೋಲ್ ಮತ್ತು ಅಡ್ರಿನಲಿನ್ನಂತಹ ಒತ್ತಡದ ಹಾರ್ಮೋನ್ಗಳು ಒಮ್ಮೆಲೆ ದೇಹದಲ್ಲಿ ಸ್ಫೋಟಗೊಳ್ತವೆ. ಅದರ ಜೊತೆಗೆ ರಾತ್ರಿಯಿಡೀ ನೀರು ಕುಡಿಯದ ಕಾರಣ ರಕ್ತವು ಜೇನುತುಪ್ಪದಂತೆ ದಪ್ಪವಾಗುತ್ತದೆ. ಇವೆಲ್ಲದರ ಒಟ್ಟು ಪರಿಣಾಮ ಏನಪ್ಪಾ ಅಂದ್ರೆ, ಆ ದಪ್ಪಗಾದ ರಕ್ತವನ್ನು ಪಂಪ್ ಮಾಡಲು ನಮ್ಮ ಹೃದಯ 3 ಪಟ್ಟು ಹೆಚ್ಚು ಪರದಾಡಬೇಕಾಗುತ್ತದೆ. ಈಗ 2ನೇ ಭಾಗಕ್ಕೆ ಹೋಗೋಣ. 60 ವರ್ಷ ಮೇಲ್ಪಟ್ಟವರಲ್ಲಿ ಹೃದಯದ ತುರ್ತು ಪರಿಸ್ಥಿತಿಯನ್ನ ತಂದೊಡುವ ಆ 5 ಮಾರಣಾಂತಿಕ ಮುಂಜಾನೆಯ ತಪ್ಪುಗಳೇನು ಅಂತ ನೋಡೋಣ. ಮೊದಲನೇ ತಪ್ಪು ಇಲ್ಲಿದೆ ನೋಡಿ. ಅಲಾರಾಂ ಹೊಡೆದ ತಕ್ಷಣ ಹೀರೋಗಳ ತರಹ ಹಾಸಿಗೆಯಿಂದ ದಿಢೀರ್ನೆ ಜಿಗಿದು ಏಳುವುದು ಚುರುಕುತನದ ಸಂಕೇತ ಖಂಡಿತ ಅಲ್ಲ. ಹೀಗೆ ಒಮ್ಮೆಲೆ ಎದ್ದು ನಿಂತಾಗ ಗುರುತ್ವಾಕರ್ಷಣೆ ಏನ್ಮಾಡುತ್ತೆ ಅಂದರೆ, ಬರೋಬ್ಬರಿ 1 ಲೀಟರ್ನಷ್ಟು ರಕ್ತವನ್ನು ಒಮ್ಮೆಲೆ ಕೆಳಮುಖವಾಗಿ ಎಳೆಯುತ್ತದೆ. ಇದರಿಂದ ಮೆದುಳಿಗೆ ಆಮ್ಲಜನಕದ ಪೂರೈಕೆ ಕಡಿತಗೊಂಡು ತಲೆ ತಿರುಗುವಿಕೆ ಮತ್ತು ಅಯತಪ್ಪಿ ಪ್ರಾಣಾಂತಿಕವಾಗಿ ಬೀಳುವ ದೊಡ್ಡ ಅಪಾಯ ನಿರ್ಮಾಣವಾಗುತ್ತದೆ. ಇನ್ನು 2ನೇ ತಪ್ಪು ಎಂದರೆ, ಎದ್ದ ತಕ್ಷಣ ನೀರು ಕುಡಿದೇ ಇರುವುದು. ರಾತ್ರಿಯಿಡೀ ಉಸಿರಾಟ ಮತ್ತು ಬೆವರಿನ ಮೂಲಕ ನಮ್ಮ ದೇಹ ಸಾಕಷ್ಟು ದ್ರವವನ್ನ ಕಳ್ಕೊಂಡಿರ್ತದೆ. ಇದರಿಂದ ರಕ್ತ ವಿಪರೀತ ದಪ್ಪಗಾಗ್ತದೆ. ಇದನ್ನೇ ವೈದ್ಯಕೀಯ ಭಾಷೆಯಲ್ಲಿ ಹೀಮೋ ಕಾನ್ಸಂಟ್ರೇಷನ್ ಅಂತಾರೆ. ರಕ್ತ ಈ ರೀತಿ ದಪ್ಪಗಾದಾಗ ರಕ್ತದ ಕಣಗಳು ಒಂದಕ್ಕೊಂದು ಅಂಟುಕೊಂಡು ರಕ್ತ ಹೆಪ್ಪುಗಟ್ಟುವ ಅಪಾಯ ತುಂಬಾನೇ ಹೆಚ್ಚಿರ್ತದೆ. 3ನೇ ತಪ್ಪು ನಮ್ಮೆಲ್ಲರ ಅಚ್ಚುಮೆಚ್ಚಿನ ದಿನನಿತ್ಯದ ಅಭ್ಯಾಸ. ಅದೇ ಖಾಲಿ ಹೊಟ್ಟೆಯಲ್ಲಿ ಸ್ಟ್ರಾಂಗ್ ಕಾಫಿ ಕುಡಿಯೋದು. ಖಾಲಿ ಹೊಟ್ಟೆಯಲ್ಲಿ ಕೆಫೆನ್ ದೇಹ ಸೇರಿದಾಗ ಅದು ರಕ್ತದೊತ್ತಡವನ್ನು ಏಕಾಏಕಿ 20ರಿಂದ 40 ಪಾಯಿಂಟ್ಗಳಷ್ಟು ಹೆಚ್ಚಿಸಿಬಿಡ್ತದೆ. ಇದು ಮುಂಜಾನೆ ಎದ್ದು ಕೂಡಲೇ ಈಗಾಗಲೇ ವಿಪರೀತ ಒತ್ತಡದಲ್ಲಿರುವ ನಮ್ಮ ಹೃದಯಕ್ಕೆ ಕೊಡುವ ಇನ್ನೊಂದು ಭಾರಿ ಆಘಾತವಿದ್ದಂತೆ. 4ನೆಯ ತಪ್ಪು ಎಂದರೆ, ಮುಂಜಾನೆ ಎದ್ದ ಕೂಡಲೇ, ಅಂದರೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ದೇಹದಲ್ಲಿ ನೀರಿನಂಶ ಕಡಿಮೆ ಇರುವಾಗಲೇ ಕಠಿಣ ವ್ಯಾಯಾಮ ಮಾಡೋದು. ದೇಹದಲ್ಲಿ ನೀರು ಕಡಿಮೆ ಇದ್ದು ರಕ್ತ ದಪ್ಪಗಿರುವಾಗ ಹೀಗೆ ತೀವ್ರವಾಗಿ ವ್ಯಾಯಾಮ ಮಾಡಿದ್ರೆ ಸ್ನಾಯುಗಳಿಗೆ ರಕ್ತ ಪಂಪ್ ಮಾಡಲು ಹೃದಯ ಅಕ್ಷರಶಃ ಒದ್ದಾಡಬೇಕಾಗ್ತದೆ. ಇದು ಗುಪ್ತವಾಗಿರುವ ಹೃದಯದ ಕಾಯಿಲೆಗಳನ್ನು ಸ್ಫೋಟಿಸುವ ಸಾಧ್ಯತೆ ಇರ್ತದೆ. ಆದರೆ ಈ ಎಲ್ಲದಕ್ಕಿಂತ ಅಪಾಯಕಾರಿಯಾದ ಮತ್ತು ಆ ದಿನ ಜೇಮ್ಸ್ನ ಕುಸಿತಕ್ಕೆ ಪ್ರಮುಖ ಕಾರಣವಾದ ಆ 5ನೆಯ ತಪ್ಪು ಯಾವುದು ಅಂತ ಊಹಿಸಬಲ್ಲಿರಾ? ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ವೆಲ್ನೆಸ್ ಇನ್ಫ್ಲೂಯೆನ್ಸರ್ಗಳು ಇದು ಅತ್ಯಂತ ಆರೋಗ್ಯಕರ ಅಂತ ಬಿಂಬಿಸ್ತಿರುವ ಒಂದು ಭಯಾನಕ ಅಭ್ಯಾಸವದು. ಅದೇ ತೀವ್ರವಾದ ಥರ್ಮಲ್ ಶಾಕ್. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅತಿಯಾದ ತಂಪಾದ ನೀರಿನಲ್ಲಿ ಅಥವಾ ಐಸ್ ಕೋಲ್ಡ್ ಶವರ್ ತೆಗೆದುಕೊಳ್ಳುವುದು. ಇದರಿಂದ ಚರ್ಮದ ಮೇಲಿರುವ ಸಾವಿರಾರು ಸಣ್ಣ ರಕ್ತನಾಳಗಳು ನೆರೆಹಾವಳಿಗೆ ಮುಚ್ಚುವ ಗೇಟ್ಗಳಂತೆ ಒಮ್ಮೆಲೆ ಡಪ್ ಅಂತ ಮುಚ್ಚಿಕೊಳ್ತವೆ. ಇದು ರಕ್ತದೊತ್ತಡವನ್ನು ವಿಪರೀತವಾಗಿ ಹೆಚ್ಚಿಸಿ ಹೃದಯದ ಮೇಲೆ ತಡೆಯಲಾಗದಷ್ಟು ಪ್ರೆಷರ್ ಹಾಕ್ತದೆ.
ಇಲ್ಲಿನ ಅತ್ಯಂತ ನಿರ್ಣಾಯಕ ಅಂಶ ಏನ್ ಗೊತ್ತಾ? ಈ ತೀವ್ರವಾದ ಆಮ್ಲಜನಕದ ಬೇಡಿಕೆಯಿಂದಾಗಿ ಜೇಮ್ಸ್ನ ಹೃದಯದಲ್ಲಿ ವೆಂಟ್ರಿಕ್ಯುಲರ್ ಫೈಬ್ರಿಲೇಷನ್ ಎಂಬ ಮಾರಣಾಂತಿಕ ಸ್ಥಿತಿ ಉಂಟಾಯಿತು. ಅಂದ್ರೆ ಹೃದಯವು ರಕ್ತವನ್ನು ಲಯಬದ್ಧವಾಗಿ ಪಂಪ್ ಮಾಡುವ ಬದಲು ಕೇವಲ ಅಸ್ತವ್ಯಸ್ತವಾಗಿ ನಡುಗಲು ಶುರುವಾಯಿತು. ಮತ್ತು ಇದೇ ಹಠಾತ್ ಹೃದಯ ಸ್ತಂಭನಕ್ಕೆ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ಗೆ ಕಾರಣವಾಯಿತು. ಸರಿ, ಹಾಗಾದ್ರೆ ಪರಿಹಾರ ಏನು? ಮೂರನೇ ಭಾಗ, ರಕ್ಷಣಾ ನಿಯಮಾವಳಿಗೆ ಬರೋಣ. ವೈದ್ಯರನ್ನು ಸಂಪರ್ಕಿಸುವುದು ಎಷ್ಟು ಮುಖ್ಯವೋ ನಮ್ಮ ದಿನಚರಿಯನ್ನು ಸರಿಪಡಿಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಇಲ್ಲಿ ಅತ್ಯಂತ ಆಸಕ್ತಿದಾಯಕವಾಗಿರುವುದು ಈ 5 ನಿಮಿಷಗಳ ರಕ್ಷಣಾ ನಿಯಮಾವಳಿ. ಮುಂಜಾನೆಯ ಸಮಯದಲ್ಲಿ ಹೃದಯ ರಕ್ತನಾಳದ ವ್ಯವಸ್ಥೆಯನ್ನು ನಿದ್ರೆಯ ಸ್ಥಿತಿಯಿಂದ ಎಚ್ಚರಾವಸ್ಥೆಗೆ ಅತ್ಯಂತ ಸುರಕ್ಷಿತವಾಗಿ ತರಲು ಈ 5 ಹಂತಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಇದರ ಮೊದಲನೇ ನಿಮಿಷ ಹೀಗಿದೆ: ಎಚ್ಚರವಾದ ತಕ್ಷಣ ಹಾಸಿಗೆಯಿಂದ ಏಳಬಾರದು. ಹಾಗೆಯೇ ಮಲಗಿದ್ದು 4-4-6 ಉಸಿರಾಟದ ವಿಧಾನ ಪಾಲಿಸಬೇಕು. ಅಂದ್ರೆ 4 ಸೆಕೆಂಡ್ ಆಳವಾಗಿ ಉಸಿರು ತಗೊಳ್ಳೋದು, 4 ಸೆಕೆಂಡ್ ಹಾಗೆಯೇ ಹಿಡಿದಿಟ್ಕೊಳ್ಳೋದು ಮತ್ತು 6 ಸೆಕೆಂಡ್ ನಿಧಾನವಾಗಿ ಉಸಿರು ಬಿಡೋದು. ಇದು ನಮ್ಮ ನೆರಮಂಡಲವನ್ನು ಜಾಗೃತವಾಗಿ ಮತ್ತು ಸಂಪೂರ್ಣ ಶಾಂತವಾಗಿರಿಸುತ್ತದೆ. ಇನ್ನು 2ನೇ ನಿಮಿಷದಲ್ಲಿ ಹಾಸಿಗೆಯ ಅಂಚಿನಲ್ಲಿ ಕುಳಿತುಕೊಂಡು ಸಾಮಾನ್ಯ ತಾಪಮಾನದ 300ರಿಂದ 400 ml ನೀರನ್ನು ಕುಡಿಯಬೇಕು. ಕುಳಿತಲ್ಲಿಯೇ ಹೀಗೆ ನೀರು ಕುಡಿಯೋದ್ರಿಂದ ರಾತ್ರಿಯಿಡೀ ದಪ್ಪಗಾಗಿದ್ದ ರಕ್ತವು ತಕ್ಷಣವೇ ತೆಳುಗೊಳ್ಳಲು ಪ್ರಾರಂಭಿಸುತ್ತದೆ. ಇದರಿಂದ ಹೃದಯದ ಮೇಲಿನ ಅಪಾಯ ಬಹಳಷ್ಟು ಕಡಿಮೆಯಾಗುತ್ತದೆ. ಮುಂದಿನ 3 ಮತ್ತು 4ನೇ ನಿಮಿಷಗಳಲ್ಲಿ ಕುಳಿತಲ್ಲಿಯೇ ಪಾದಗಳನ್ನು ವೃತ್ತಾಕಾರವಾಗಿ ತಿರುಗಿಸುವುದು ಮತ್ತು ಕುತ್ತಿಗೆಯನ್ನು ಸಡಿಲಗೊಳಿಸುವ ಸರಳ ವ್ಯಾಯಾಮಗಳನ್ನು ಮಾಡಬೇಕು. ಇದು ಕಾಲಿನ ಸ್ನಾಯುಗಳನ್ನು ಆಕ್ಟಿವ್ ಮಾಡಿ ರಕ್ತದೊತ್ತಡ ಹಠಾತ್ತನೆ ಕುಸಿಯುವುದನ್ನು ತಡೆಯಲು ಅದ್ಭುತವಾಗಿ ಸಹಾಯ ಮಾಡುತ್ತದೆ. ಕೊನೆಯದಾಗಿ 5ನೇ ನಿಮಿಷದಲ್ಲಿ ಅತ್ಯಂತ ನಿಧಾನವಾಗಿ ಎದ್ದು ನಿಲ್ಲಬೇಕು ಮತ್ತು ನಡೆಯಲು ಶುರು ಮಾಡುವ ಮುನ್ನ 1-2 ಸೆಕೆಂಡುಗಳ ಕಾಲ ಹಾಗೆ ನಿಲ್ಲಬೇಕು. ಇದು ಸಂಪೂರ್ಣ ವಿಶ್ರಾಂತಿಯ ಸ್ಥಿತಿಯಿಂದ ಲಘು ಚಟುವಟಿಕೆಗೆ ಅತ್ಯಂತ ಸುರಕ್ಷಿತವಾದ ಬದಲಾವಣೆಯನ್ನು ಖಚಿತಪಡಿಸುತ್ತೆ. ಈಗ ಕೊನೆಯ ಭಾಗ 4, ಬದುಕಲು 2ನೆಯ ಅವಕಾಶ. ಜೇಮ್ಸ್ ಕಥೆ ಏನಾಯಿತು ನೋಡೋಣ. ಆ ಭಯಾನಕ ಘಟನೆಯಾಗಿ ಈಗ 3 ವರ್ಷಗಳೇ ಕಳೆದಿವೆ. ಜೇಮ್ಸ್ ಈಗ ಈ 5 ನಿಮಿಷದ ನಿಯಮಾವಳಿಯನ್ನ ಚಾಚು ತಪ್ಪದೆ ಪಾಲಿಸ್ತಿದ್ದಾರೆ. ಪ್ರತಿದಿನ ಬೆಳಗ್ಗೆ ತಮ್ಮ ಜೀವವನ್ನ ಅಪಾಯಕ್ಕೆ ಸಿಲುಕಿಸದೆ ಈಗ ಅವರು ಮುಂಚೆಗಿಂತ ಹೆಚ್ಚಿನ ಎನರ್ಜಿ ಮತ್ತು ಸಂಪೂರ್ಣ ನೆಮ್ಮದಿಯ ಜೀವನವನ್ನ ನಡೆಸ್ತಿದ್ದಾರೆ. ಅಂತಿಮವಾಗಿ ಈ ಒಂದು ಆಳವಾದ ಪ್ರಶ್ನೆಯ ಬಗ್ಗೆ ನಾವೆಲ್ಲರೂ ಯೋಚಿಸಲೇಬೇಕು. ನಮ್ಮ ದಿನಚರಿಯಲ್ಲಿನ ಕೇವಲ 5 ನಿಮಿಷಗಳ ಒಂದು ಸಣ್ಣ ಬದಲಾವಣೆಯು ಒಂದು ಸಾಮಾನ್ಯ ದಿನ ಮತ್ತು ಪ್ರಾಣಾಂತಿಕ ವೈದ್ಯಕೀಯ ತುರ್ತು ಪರಿಸ್ಥಿತಿಯ ನಡುವಿನ ವ್ಯತ್ಯಾಸವಾಗಬಹುದೇ? ಖಂಡಿತ ಆಗಬಹುದು. ನಮ್ಮ ದೇಹದ ನೈಸರ್ಗಿಕ ಬದಲಾವಣೆಯ ಪ್ರಕ್ರಿಯೆಯನ್ನು ಗೌರವಿಸುವುದೇ ಹೃದಯದ ರಕ್ಷಣೆಯ ಅತ್ಯಂತ ದೊಡ್ಡ ಹೆಜ್ಜೆ. ಈ 5 ನಿಮಿಷ ನಮ್ಮ ಆಯಸ್ಸನ್ನೇ ಹೆಚ್ಚಿಸಬಹುದು. ಈ ಒಂದು ನಿರ್ದಿಷ್ಟ ಮಾಹಿತಿಯು ಯಾರಾದರೂ ಜೀವವನ್ನು ಖಂಡಿತ ಉಳಿಸಬಹುದು. ಹಾಗಾಗಿ ಈ ವಿವರಣಾತ್ಮಕ ಪ್ರಸ್ತುತಿಯನ್ನು ಲೈಕ್ ಮಾಡಿ, 60 ವರ್ಷ ಮೇಲ್ಪಟ್ಟ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ಇಂತಹ ವಿಜ್ಞಾನ ಆಧಾರಿತ ನಿಖರವಾದ ವೈದ್ಯಕೀಯ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರೆಯಬೇಡಿ. ಇದು ಯಾರದೋ ತಂದೆ, ತಾಯಿ ಅಥವಾ ಆಪ್ತರ ಜೀವವನ್ನು ಕಾಪಾಡುವ ಅಮೂಲ್ಯವಾದ ಅರಿವಾಗಬಹುದು. ನಮ್ಮ ಈ ಪ್ರಯತ್ನದಲ್ಲಿ ಜೊತೆಯಾರಿದ್ದಕ್ಕಾಗಿ ಧನ್ಯವಾದಗಳು.